ಬಂಡೆ ಮಹಾಕಾಳಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗೇ ಇಲ್ಲ, ಒಂದ್ಸಲನೂ ಹೋಗಿಲ್ಲ ಅಲ್ಲಿಗೆ. ಫಸ್ಟ್ ಟೈಮ್ ಬಂದಿರೋದಿಲ್ಗೆ ಸ್ವಲ್ಪ ನೆಮ್ಮದಿ ಆಯಿತು ಮನಸ್ಸಿಗೆ. ಪ್ಯಾರೆಟ್ನ ಅಲ್ಲಿ ಪ್ಯಾರೆಟ್ ನೋಡ್ಬಿಟ್ಟು ಪ್ಯಾರೆಟ್ ತೊಗೊಂಬರೋದು ನಡಿ ನಡಿ ಅಂತ ಏನು ಹಿಂಸೆ ಕೊಡ್ತಾಳೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ರೆಡಿಯಾಗಿದ್ದೀವಿ. ಇವತ್ತು ದೇವಸ್ಥಾನ ಹೋಗೋಣ ಅಂತ, ಸ್ಯಾಟರ್ಡೆ. ತುಂಬ ದಿನದಿಂದ ಬಂಡೆ ಮಹಾಕಾಳಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಹೋಗೇ ಇಲ್ಲ, ಒಂದ್ಸಲನೂ ಹೋಗಿಲ್ಲ ಅಲ್ಲಿಗೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಆಲ್ಮೋಸ್ಟ್ 15-20 ಡೇಸಿಂದ ಹೋಗೋಣ ಅನ್ಕೋತಾ ಇದ್ದೀನಿ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಒಂದು 15 ಡೇಸಿಂದ ಮೈಂಡ್ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿದೆ, ಕಣ್ಣಿಗೆ ಮತ್ತು ಬ್ರೈನಿಗೆ ರೆಸ್ಟೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೋಗಿ ಬರೋಣ ಒಂದು ಸ್ವಲ್ಪ ಅಂತ ಹೇಳಿ ಹೋಗ್ತಾ ಇದ್ದೀನಿ. ನಾಳೆ ನಾಡಿದ್ರಲ್ಲಿ ಊರಿಗೆ ಹೋಗಬೇಕು, ಗೊತ್ತಿಲ್ಲ ಇನ್ನು ನಾಳೆನ ನಾಡಿದ ಅಂತ ಇನ್ನೂ ಗೊತ್ತಿಲ್ಲ. ಊರಿಗೆ ಹೋಗ್ಬಾರ್ದಂತೆ. ನನಗೆ 1000 ಟೆನ್ಷನ್ನು, ಅದರಲ್ಲಿ ಇನ್ನೂ ಟೆನ್ಷನ್ ಕೊಡ್ತಾಳೆ ಚಿಟ್ಟಿ. ಅದು ಏನೋ ಅದು ಯಾವಾಗಲೂ ಒಂದ್ಸಲ ಲಾಸ್ಟ್ ಇಯರ್ ಹಿಂಗೆ ಸೇಮ್ ಆಗಿತ್ತು, ಇಲ್ಲಿ ಮತ್ತು ಇಲ್ಲಿ ಏನೋ ಒಂದು ಸ್ವಲ್ಪ ಕೆಂಪುಗೆ. ಅದು ಇವಾಗಲೂ ಆಗಿದೆ, ಕರೆಕ್ಟು 1 ಇಯರ್ ಬ್ಯಾಕ್ ಆಗಿತ್ತು ಈ ಥರ, ಸೇಮ್ ಅದೇ ಥರ ಆಗಿದೆ. ಅದು ಇನ್ನೂ ಜಾಸ್ತಿ ಆಗ್ತಾಯಿದೆ. ನಿನ್ನೆ ಸ್ವಲ್ಪ ಇತ್ತು, ಇವತ್ತು ಈ ಕಡೆ ಫುಲ್ ಆಗ್ತಾಯಿದೆ ಯಾಕೋ. ಅದನ್ನು ಬೇರೆ ಹಾಸ್ಪಿಟಲ್ಗೆ ಬೇರೆ ತೋರಿಸ್ಬೇಕು. ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊತಾ ಇದ್ದೀನಿ. ಹೋಗ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇನ್ನೂ. ಬೆಳಿಗ್ಗೆಯಿಂದ ಹೋಗೋದು ಬೇಡ ಅಂತ ಹೇಳಿ ಮೈಂಡ್ ಫುಲ್ಲು ಹೋಗೋಣ ಅಂತ ಬೆಳಿಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿದೆ. ಆಮೇಲೆ ಬೇಡ ಅಂತ ಸುಮ್ಮನೆ ಅದೇ, ಮತ್ತೆ ಹೋಗೋಣ ಅಂತ ಹೇಳಿ ಈಗ ಪೂಜೆ ಮಾಡಿ ಕೂತಿದ್ದೀನಿ. ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಹೋಗ್ತೀನೋ ಇಲ್ವೋ ಅಂತೇಳಿ. ಹೋಗೋಣ ಮಮ್ಮ ದೇವಸ್ಥಾನಕ್ಕೆ. ಹಾಂ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂದೆ. ನಾನು ಆಫೀಸ್ ಕೆಲಸನೂ ಮಾಡಿ, ಮನೆ ಕೆಲಸನೂ ಮಾಡಿ, ಚಿಟ್ಟಿನೂ 24 hours ನೋಡ್ಕೊಳ್ಳೋದು ಈಸಿ ಇಲ್ಲ. ನಾನು ಸುಮ್ಮನೆ ಆಫೀಸ್ ಹೋಗ್ಬೇಕಲ್ಲ, ಮಗಳು ಜೊತೇಲಿ ಇರಬೇಕಲ್ಲ ಅಂತೇಳಿ ವರ್ಕ್ ಫ್ರಮ್ ಹೋಮ್ ತಗೊಂಡೆ. ಬಟ್ ಇಷ್ಟು ಸ್ಟ್ರೆಸ್ಫುಲ್ಲಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಬಿಕಾಸ್ ಮನೆ ಕೆಲಸನೂ ಮಾಡಬೇಕು, ಆಫೀಸ್ ಕೆಲಸನೂ ಮಾಡಬೇಕು, ಇವಳಿಗೆ ಎದ್ದೊಳ್ಸೋದು, ತಿಂಡಿ ತಿನ್ನಿಸೋದು, ತಿಂಡಿ ಊಟ ಮಾಡಿಸೋದೇ ದೊಡ್ಡ ಕೆಲಸ ಚಿಟ್ಟಿಗೆ, ನನಗಂತೂ. ಇವಳಿಗೆ ನೆಸೆಸರಿ ಇರೋ ಟೈಮಲ್ಲೇ ನನಗೆ ಆಫೀಸ್ ಕೆಲಸಗಳು ಬರುತ್ತೆ, ಆಫೀಸ್ ಕೆಲಸ ಮಾಡೋಕ್ಕೆ ಬಿಡಲ್ಲ. ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ, ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟಿದೆ ನನಗಂತೂ. ಬೆಳಿಗ್ಗೆನೆ ಕೂಸ್ಕೊಟ್ಟಿದ್ದೀನಿ ಚಿಟ್ಟಿಗೆ. ಆಯಿತು ಅಂದರೆ ಕೇಳಿದ ಮಾತೇ ಕೇಳಲ್ಲ, ಕರೆದ್ರೆ ಬರಲ್ಲ, ಓಡ್ತಾಳೆ. ಏನೋ ಅರ್ಜೆಂಟಲ್ಲಿ ಇರ್ತೀವಿ, ಹೋಗೋಣ ಕೇಳೋಣ ಅನ್ನೋದಿಲ್ಲ. ಇವಳಿಗೆ ಒಂದು ಟೆನ್ಷನ್, ನಮಗೆ ಒಂದು ಟೆನ್ಷನ್. ನೀನು ಬ್ಯಾಗ್ ಹಾಕೊಂಬರ್ತೀಯಾ? ಹಾಂ ಬ್ಯಾಗ್ ಹಾಕೊಂಬರ್ತೀರ ನೀವು? ಬನ್ನಿ, ಆಟೋ ಬುಕ್ ಮಾಡ್ತೀನಿ, ಬನ್ನಿ ನಿಧಾನಕ್ಕೆ. ಬಂಗಾರ ಇದು ಗೊತ್ತಾಯ್ತಾ? ಇನ್ನು ಕೂತು 2 ನಿಮಿಷ ಆಗಿಲ್ಲ, ಆಲ್ರೆಡಿ ನಿದ್ದೆ ಇವಳಿಗೆ. ಇನ್ನು ಟೈಮ್ ಆಗಿಲ್ಲ, 10:30 ಇವಾಗ. ಫೈನಲಿ ಹೊರಟ್ರಿ ಅಲ್ಲಿ ಹೇಳಿ ಹೊರಟ ಅಂತ. ಮನೇಲಿ ಇದು ಬೋರ್ ಆಗ್ಬಿಟ್ಟಿತ್ತು ನನಗಂತೂ, ಅಲ್ವೇನಪ್ಪ? ಇಲ್ಲಿ ನೋಡಿ, ಇಷ್ಟೆಲ್ಲ ಜಾಗ ಐತೆ ಅಂದರೂ ನಾನು ತೊಡಗಬೇಕು. ಬಟ್ ಡಿಫ್ರೆಂಟ್ ಆಗೈತೆ, ಆಟೋ ತೋರಿಸ್ತೀನಿ. ಹೊಸ್ದಾಗ್ಬಿಟ್ಟಿರೋದ ಸರ್ ಆಟೋ ಇದು? ಎಲೆಕ್ಟ್ರಿಕ್ ಗಾಡಿ ಈಗ ಒಂದು 20-25 ದಿನ ಆಗಿದೆ ಗಾಡಿ ಲಾಂಚ್ ಮಾಡಿ. ಹೌದಾ? 15 ದಿನ ಆಗಿದೆ. ಜಾಗ ಜಾಸ್ತಿ ಇದೆ ಆಟೋ ಹೋಲಿಸ್ಕೊಂಡ್ರೆ.
ಕೌಂಟ್ ಮಾಡಿ. ಬನ್ನಿ ದೇವಸ್ಥಾನಕ್ಕೆ. ಚಿಟ್ಟಿ ಮಲ್ಕೊಬಿಟ್ಟಿದ್ವಿ, ಇವಾಗ ಎದ್ಲಲ್ಲಮ್ಮ. ಫುಲ್ ಸ್ಲೀಪಿಂಗ್ ಚಿಟ್ಟಿ. ಫಸ್ಟ್ ಟೈಮ್ ಬಂದಿರೋದು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸ್ಯಾಟರ್ಡೇ ಅಲ್ವಾ. ಮಾಮಿ ಮಾಡಿ ತಗೋಬಾರ್ದು. ಅಲ್ಲಿ ಇಡಿ ಐ ಪೋಲಿ. ಚಿಟ್ಟಿ ತಿನ್ನಲ್ವಂತೆ, ಅದಕ್ಕೆ ನಾನೇ ತಿನ್ನಲ್ತಿದ್ದೆ. ತಿನ್ನಲ್ವ ಪ್ರಸಾದನ? ಹಾಂ, ಚಿಟ್ಟಿ ಮಲ್ಕೊಂಡಿದ್ಲು, ನಿದ್ದೆ ಮೂಡಲ್ಲೇ ಅವಳೆ. ಇನ್ನ ತಿಂತೀಯಾ ತಿನ್ನಲ್ವಾ? ಫೋನ್ ಕೊಟ್ಟರೆ ತಿಂತೀನಿ ಅಂತಾಳೆ, ಫೋನ್ ಕೊಟ್ಟಿಲ್ಲ ಅಂದರೆ ತಿನ್ನಲ್ಲ. ಎಷ್ಟಿದ್ದಾಳೆ ಹೇಳಿ. ಬಬಲ್ ಬೇಕಾ? ಮನೇಲೇ ಐತಲ್ಲ ಬಬಲ್. ಇರಿ ಫೋಟೋ ಮಾಡ್ತಾರಾ? ಅದೇನು ಸುಮ್ಮನೆ ಅದು ಯೂಸ್ ಆಗಲ್ಲಮ್ಮ. ಇದೇ ತಗೋ ಇದೇ ತಗೋ. ಇದು ಬೇಡ, ಇದನ್ನೇ ತಗೋ ಸಾಕು. ಇದೇ ಕೊಡಿ ಸರ್. ಎಷ್ಟದು? ಮುಗೀತು ದರ್ಶನ ಇಲ್ಲ. ಇವಾಗ ಒಂದು ದಾರ ಕಟ್ಟಿಸ್ಕೊಂಡು, ಚಿಟ್ಟಿಗೆ ದಾರ ಕಟ್ಟಿಸ್ಕೊಂಡು, ಇಲ್ಲಿ ದಾರ ತೋರಿಸಿ. ದಾರ ಕಟ್ಸ್ಕೊಂಡು ಒಂದು ಬಬಲ್ಸ್ ನಾರ್ಮಲ್ ತಗೊಂಡು ಹೊರಟ್ರಿ. ತುಂಬ ಮೇಲಿಟ್ಬಿಟ್ಟಾರೆ. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಸ್ವಲ್ಪ ನೆಮ್ಮದಿ ಆಯಿತು ಮನಸ್ಸಿಗೆ. ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಆಮೇಲೆ ಹೊರಬೇಕು. ಸಿಕ್ಕಾಬಟ್ಟೆ ಬಿಸಿಲು. ಏನು ಬಿಸಿಲು, ಶೆಕೆ ಬರೋಕ್ಕಾಗಲ್ಲ. ಅದು ಬೇರೆ ತುಂಬ ಜನ ಇದ್ದಾರೆ. ಇವತ್ತು ಸ್ಯಾಟರ್ಡೇ ಅಲ್ವಾ. ಆಟೋ ಬಂತು. ಮಾತಾಡ್ತಾರೆ. ಇಲ್ಲೇ ಶುರು ಹಚ್ಕೊಂಡ್ಬಿಟ್ರು ಮೇಡಮ್ ಅಲ್ವಾ. ಬಿದೋಗ್ತೀಯ ಅಲ್ಲಿ. ಈ ಕಡೆ ಬಾ, ಸ್ವಲ್ಪ ಆಯ್ತು. ಬಿದೋಗ್ತೀಯ ಕಣೋ. ಕೇಳೋದಿಲ್ಲ. ಅಲ್ಲಿ ಹೋಗಿ ಇಂಟ್ಕೊಳ್ಳೋ ನೋಡೋದು. ಕಿವಿ ಹೋಗ್ಬಿಡ್ತಾರೆ. ಇದ್ರೆ ಏನು ಮಾಡೋದು? ನೀರು ಕುಡಿತೀರಾ? ಹಾಂ ಚಿಟ್ಟಿ, ಓಯ್ ಮಮ್ಮ, ನೀರು ಕುಡಿತೀಯಾ? ವೈಟ್ ಅದು, ವೈಟ್. ಹೌದೌದು, ಎಲ್ಲ ಚಿಟ್ಟಿ ಹೇಳಿದ್ಮೇಲೆ ಎಲ್ಲನೂ ಬಿದೋಗುತ್ತೆ. ಈ ಕಡೆ ಬಿದೋಗ್ಬಿಡ್ವಾ? ಸರ್ಕಸ್ ಮಾಡ್ತಾರೆ. ಸರ್ಕಸ್ ಮಾಡ್ತಿದ್ದೀವಿ. ತುಂಬ ದಿನದಿಂದ ಹಾಕ್ಕೊಂಡು ಫೈನಲಿ ಇವತ್ತು ಬಂದು ದರ್ಶನ ಮಾಡಿದ್ವಿ. ಚೆನ್ನಾಯ್ತಮ್ಮ ಕಾಫಿ ಮಾಡಿದ್ದು ನಾವು. ಅಲ್ಲಿ ಪ್ಯಾರೆಟ್ ನೋಡು ಅಂತಿದ್ದಾವೆ ನೋಡು.
ಅವ್ರು ಕೊಡಲ್ಲ ಪ್ಯಾರೆಟ್ನ, ಅವ್ರದ್ದು ಅದು ಕೊಡಲ್ಲ ಪಾಪ, ಅವ್ರದ್ದು ಅವ್ರು ಸಾಕಿರೋದು ಅದು, ಅವರು ಸಾಕಿರೋದು. ನಾವು ಬೇರೆ ಕಡೆ ತಗೋಬರೋಣ. ಅವ್ರು ಕೊಡಲ್ಲ, ಅವ್ರದ್ದು ಮನೆಯದು ಅವ್ರದ್ದು. ಅದು ಅಂಗಡಿಯಲ್ಲಿ ಬೇರೆ ಕಡೆ ಹೋಗೋಣ, ಇರೋ ಅಲ್ಲಿ. ಹಾಂ ಇಲ್ಲ ಐತಲ್ಲ. ಹಾಂ ಕಾಂತಿಗೆ ಈ ಕಡೆ ಬಾ. ಪ್ಯಾರೆಟ್ನ ನಾನು ಈ ಕಡೆ ನೋಡಿದ್ರೆ ನೀನು ಆ ಕಡೆ ನೋಡ್ತೀಯಾ? ಹ್ಞೂ ಸರಿ ಮೇಡಮ್, ಆಯ್ತು. ಏನು ಬೇಕು? ಹಾಂ ಪ್ಯಾರೆಟಾ? ಅಯ್ಯಪ್ಪ, ಇವಾಗ ತರೋಕ್ಕಾಗಲ್ಲ, ಸಂಜೆ ಬರೋದು ಅಂಗಡಿಗೆ. ಇಷ್ಟೊತ್ತಿಗೆ ಬರಲ್ಲ ಪಾಪ, ಓ ಗಿಡ ಮೇಲೆ ಕೂತಿರ್ತಾವೆ ಇವಾಗ. ಇಷ್ಟೊತ್ತಿಗೆ ಎಲ್ಲಿ ಬರುತ್ತೆ ಪ್ಯಾರೆಟು? ಸಂಜೆ ಬರಬೇಕು, ಬಾ ಸಂಜೆ ಬರೋಣ. ಇಲ್ಲೆಲ್ಲಿ ಸಿಗುತ್ತೆ? ದೂರ ಅಂಗಡಿ, ಗಾಡೀಲಿ ಹೋಗ್ಬೇಕು. ಅಪ್ಪ ಬಂದಾಗ ಅಪ್ಪನ ಜೊತೆ ಹೋಗೋಣ ಬಾ. ಪಾಪ ಅಲ್ಲ, ಅಲ್ಲಿ ಪ್ಯಾರೆಟ್ ನೋಡ್ಬಿಟ್ಟು ಪ್ಯಾರೆಟ್ ತೊಗೊಂಬರೋದೇ ನಡಿ ನಡಿ ಅಂತ ಏನು ಹಿಂಸೆಗೊಳ್ತಾಳೆ. ಬರ್ತಾನೆ ಇಲ್ಲ. ಅಲ್ಲಿ ಮನೆಗೆ ಹೋಗೋಣ ಬಾ, ಆಮೇಲೆ ಸಂಜೆ ಹೋಗೋಣ ಅಂತಂದು ಬರ್ತಾ ಇಲ್ಲ. ಹೋಗ್ಲಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೀನಿ ಕುಲ್ಸು ತಿನ್ಸಕ್ಕೆ.